ಈ ದಿನ ಎಷ್ಟೋ ಜನ ಎಲ್ಲವೂ ಇದ್ದಾಗಿಯೂ ಅನಾಥರಾಗಿ ಜೀವಿಸಲು ಕಾರಣ ಗೊತ್ತಾ? ಆ ವಾಸ್ತವದ ಮೇಲೆ ಆಧಾರಗೊಂಡು ಜೀವಿಸ್ತಿದ್ದಾರೆ. ಇಸಾಕನಿಗೆ ನೋಡಿರಿ, ಸತ್ತೋಗ್ತೇನೆ ನಾನು ಅಂದಿರುವಂಥವನು 43 ವರ್ಷಗಳವರೆಗೂ ಬದುಕುತ್ತಾನೆ. ಒಂದು ಅವಾಸ್ತವವನ್ನು ವಾಸ್ತವವೆಂದು ಭಾವಿಸಿ ಆ ಯೋಗ್ಯತೆ ಇಲ್ಲದಂತಹ ಮಗನಿಗೆ ಆಶೀರ್ವಾದ ಹಂಚಿಕೊಡ್ತೇನೆಂದು ಬಯಸುತ್ತಾನೆ. ಅದಾದ ನಂತರ ಇಸಾಕನ ಬಗ್ಗೆ ಹೇಳಿಕೊಳ್ಳೋದೇನೂ ಇಲ್ಲ ಪ್ರಿಯರೇ. 180 ವರ್ಷ ವಯಸ್ಸಲ್ಲಿ ಸಾಯುತ್ತಾನೆ. ಅದಕ್ಕಾಗಿಯೇ ಭಕ್ತರು ಹೇಳಿದ್ದೇನೆಂದರೆ, ಇಸಾಕನ ಕುರಿತಾಗಿ ಒಬ್ಬ ಅದ್ಭುತನಾದ ತಂದೆಗೆ ಮಗನು, ಒಬ್ಬ ಅದ್ಭುತನಾದ ಮಗನಿಗೆ ತಂದೆ. ಅದ್ಭುತನಾದ ತಂದೆ ಯಾರು? ಅಬ್ರಹಾಮನು. ಅದ್ಭುತನಾದ ತಂದೆಯ ಮಗನೇ ಇಸಾಕನು. ಅದ್ಭುತನಾದ ಮಗನು ಯಾರು? ಯಾಕೋಬನು. ಯಾಕೋಬನಿಗೆ ತಂದೆ ಯಾರು? ಇಸಾಕನು. ಮತ್ತೆ ಇಸಾಕನ ಸಂಗತಿ ಏನು? ಏನೂ ಇಲ್ಲ. ಯಾಕೆಂದರೆ ಬಾಲ್ಯದಲ್ಲಿ ಭಯಭಕ್ತಿಯುಳ್ಳವನಾಗಿ ಜೀವಿಸುತ್ತಾನೆ, ಯೌವನದಲ್ಲಿ ಯಥಾರ್ಥನಾಗಿ ಜೀವಿಸ್ತಾನೆ, ಮದುವೆಯಲ್ಲಿ ಪರಿಶುದ್ಧನಾಗಿ ಜೀವಿಸುತ್ತಾನೆ, ಹಾಗೆಯೇ ಸಮಸ್ಯೆಗಳಲ್ಲಿ ಸಾಮರ್ಥ್ಯವುಳ್ಳವನಾಗಿ ಜೀವಿಸುತ್ತಾನೆ. ಆದರೆ ಮದುವೆಯಾಗಿ ಮಕ್ಕಳನ್ನು ಹೆತ್ತ ನಂತರ ವಾಗ್ದಾನಕ್ಕೆ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ ಮತ್ತು ವಾಸ್ತವಕ್ಕೆ ವಿರುದ್ಧವಾಗಿ ಅವನು ಜೀವಿಸುತ್ತಾನೆ. ಅದಕ್ಕಾಗಿಯೇ ಚರಿತ್ರೆಯಲ್ಲಿ ಅವನ ಪ್ರಾರಂಭ ಚೆನ್ನಾಗಿತ್ತು, ಆದರೆ ಅವನ ಮುಕ್ತಾಯಕ್ಕೆ ಬರೋಷ್ಟೊತ್ತಿಗೆ ಇಸಾಕನ ಜೀವಿತ ಅಲ್ಪ ಸ್ವಲ್ಪ ಮಾತ್ರ ಇತ್ತು. ಬೈಬಲ್ ಹೇಳ್ತದೆ, ಒಬ್ಬನ ಕಾರ್ಯ ಆರಂಭಕ್ಕಿಂತಲೂ ಕಾರ್ಯ ಅಂತ್ಯವೇ ಮೇಲು, ಒಬ್ಬನ ಜನ್ಮ ದಿನಕ್ಕಿಂತಲೂ ಒಬ್ಬನ ಮರಣ ದಿನವೇ ಮೇಲು. ಪೌಲನು ಹೇಳ್ತಾನೆ, ನಾನು ನನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ಒಳ್ಳೆ ಹೋರಾಟವನ್ನು ಹೋರಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನನಗೆ ಜೀವ ಕಿರೀಟವು ಎದುರು ನೋಡುತ್ತಾ ಇದೇ. ತಿಮೋತಿ, ನಾನು ಹೊರಟು ಹೋಗ್ತಿದ್ದೇನೆ. ಎಷ್ಟು ಧೈರ್ಯ ಬೇಕು ಪ್ರಿಯರೇ ಆ ಮಾತು ಹೇಳಲು. ನಾನು ಹೋಗ್ತಿದ್ದೇನೆ, ನನ್ನ ಓಟ ಕಡೆಗಾಣಿಸಿದ್ದೇನೆ, ನನ್ನ ನಂಬಿಕೆ ಕಳ್ಕೊಳ್ಳದಂತೆ ಕಾಪಾಡಿಕೊಂಡಿದ್ದೇನೆ, ಇಷ್ಟ ಬಂದಂತೆ ಜೀವಿಸದೆ ಒಳ್ಳೆ ಹೋರಾಟವನ್ನು ಹೋರಾಡಿದ್ದೇನೆ, ನನ್ನ ಮುಂದೆ ದೇವರು ಯಾವ ಓಟವನ್ನಿಟ್ಟಿದ್ರೋ ಆ ಓಟವನ್ನು ನಾನು ಕಡೆಗಾಣಿಸಿದ್ದೇನೆ. ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್. ಈ ಮಾತು ನಾವು ಕೂಡ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಂಥ ದಿನ ಬಂದಾಗ, ಯಾವ ದಿವಸ? ಈ ಲೋಕಯಾತ್ರೆ ಮುಗಿಸಬೇಕಾದ ದಿನ ಬಂದಾಗ, ದೇವರೇ, ನನ್ನ ನಂಬಿಕೆಯನ್ನು ಕಡೆಯವರೆಗೂ ಕಾಪಾಡಿಕೊಂಡಿದ್ದೇನೆ, ಒಳ್ಳೆ ಹೋರಾಟವನ್ನು ಹೋರಾಡಿದ್ದೇನೆ, ಇಗೋ ನಿನ್ನ ಕೈಯಲ್ಲಿ ಕೈಯಿಟ್ಟು ಈ ಯಾತ್ರೆಯನ್ನು ಮುಗಿಸುತ್ತಿದ್ದೇನೆ ಎಂದು ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಂತಹ ಕೃಪೆ ನನಗೂ ಬೇಕು ಎಂದು ಆಶಿಸುವುದಾದರೆ ಈ ಸಮಯದಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳುವೀರಾ? ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೀರಾ? ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವಂಥವರು ಹೊರಗಡೆ ಒಂಥರ, ಒಳಗಡೆ ಏನೊಂಥರ ಜೀವಿಸುವಂಥವ್ರು ಇರುವುದಾದರೆ ತಕ್ಷಣವೇ ಪಶ್ಚಾತ್ತಾಪ ಪಡಿರಿ. ಸಾಕು ನಿಮ್ಮ ನಾಟಕ, ಸಾಕು ನಿಮ್ಮ ಎಲ್ಲ ಆಟ. ನಿಮ್ಮ ಜೀವಿತದಲ್ಲಿ ಅದು ನರಕಕ್ಕೆ ಕೊಂಡೊಯ್ಯುವುದಕ್ಕಿಂತ ಮುಂಚೆ ಈ ದಿನವೇ ಪಶ್ಚಾತ್ತಾಪ ಪಡಿ. ಹೊರಗೆ ಪರಿಶುದ್ಧನಾಗಿ ಪವಿತ್ರನಾಗಿ ಕಾಣಿಸಿಕೊಳ್ಳುತ್ತಾ, ಹಾಗೆ ಕರೆಸಿಕೊಳ್ಳುತ್ತಾ, ಒಳಗಡೆ ಮಾಡ್ತಿರೋದೆಲ್ಲ ಪಾಪಿಷ್ಟ ಕೆಲಸಗಳೇ. ಸಾಕು. ವಾಗ್ದಾನಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದೀರಾ? ದೇವರು ನಿಮಗೆ ಹೇಳಿರುವಂತಹ ಆತನ ಮಾತಿಗೆ, ಆತನ ಪ್ರಣಾಳಿಕೆಗೆ ವಿರುದ್ಧ ಜೀವಿಸ್ತಾ ಇದ್ದೀರಾ? ಜಾಗ್ರತೆ. ಈ ದಿನವೇ ಕಣ್ಣು ತೆರೆಯಿರಿ, ಆತ್ಮಿಕ ನೇತ್ರ ತೆರೆದು ಕರ್ತನೇ ಕ್ಷಮಿಸಿರಿ ಎಂದು ಕೇಳಿರಿ. ಎಲ್ಲ ಇದ್ದಾಗಿಯೂ ಕೂಡ ಈ ದಿನ ನಾನು ಅಧ್ವಾನವಾಗಿ ಜೀವಿಸ್ತಿದ್ದೇನೆ, ಅಸಮಾಧಾನದಿಂದ ಜೀವಿಸ್ತಿದ್ದೇನೆ, ಅಶಾಂತಿಯಲ್ಲಿ ಜೀವಿಸ್ತಿದ್ದೇನೆ, ಅರ್ಥವಿಲ್ಲದವನಂತೆ ಜೀವಿಸುತ್ತಿದ್ದೇನೆ, ನನ್ನನ್ನು ಕ್ಷಮಿಸಿರಿ ದೇವರೇ. ಅರ್ಥಗರ್ಭಿತವಾದ ಜೀವಿತ, ಅನುರಾಗ, ಅನುಬಂಧ, ಆತ್ಮಿಕತೆಯಿಂದ ಕೂಡಿದ ಜೀವಿತವನ್ನು ನಾನು ಪೂರ್ತಿಯಾಗಿ ಅದನ್ನು ದೂರ ಮಾಡಿಕೊಂಡಿದ್ದೇನೆ ನನ್ನ ಮೂರ್ಖತ್ವದ ನಿಮಿತ್ತವಾಗಿ. ನನ್ನನ್ನು ಕ್ಷಮಿಸಿರಿ ದೇವರೇ. ಈ ದಿನ ದೇವರು ನಿಮ್ಮೊಂದಿಗೆ ಮಾತಾಡಿರುವುದಾದರೆ, ನಿಮ್ಮ ಜೀವಿತ ತಿದ್ದುಕೊಳ್ಳಲು ಇಚ್ಛಿಸುವುದಾದರೆ ನನ್ನೊಂದಿಗೆ ಈ ಸಮಯದಲ್ಲಿ ಪ್ರಾರ್ಥಿಸುವಿರಾ? ಯಶ್. ಪರಿಶುದ್ಧನಾದ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತನಾಡಿದ್ದೀರಿ. ಬಿತ್ತಲ್ಪಟ್ಟ ಈ ವಾಕ್ಯವನ್ನು ಫಲಿಸುವಂತೆ ಮಾಡಿ ಪ್ರತಿಯೊಬ್ಬರ ಜೀವಿತವನ್ನು ಅರ್ಥಗರ್ಭಿತವಾಗಿ ಮಾರ್ಪಡಿಸಿರಿ. ವಾಗ್ದಾನಕ್ಕೆ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ, ವಾಸ್ತವಕ್ಕೆ ವಿರುದ್ಧವಾಗಿ ನಾವು ಜೀವಿಸಿ ಸಾಧಿಸುವಂಥದ್ದು ಏನೂ ಇಲ್ಲ. ಸತ್ಯವನ್ನು ಗ್ರಹಿಸಿ ವಾಸ್ತವವನ್ನು ಅರ್ಥ ಮಾಡಿಕೊಂಡು ವಾಕ್ಯಾನುಸಾರವಾಗಿ ಜೀವಿಸುವುದಾದರೆ ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಂಡು ನಿಮಗೆ ಘನಪಡಿಸುವ ಸಾಕ್ಷಿಗಳಾಗಿ, ಸಾಧನಗಳಾಗಿ ನಾವು ಜೀವಿಸಬಲ್ಲೆವು. ಇಲ್ಲವಾದರೆ ಕಟ್ಟ ಕಡೆಗೆ ಅಡಗಿಸಲ್ಪಡ್ತೇವೆ. ಅಂತಹ ಸ್ಥಿತಿಗೆ ನಾವು ಸೇರುವವರಾಗಿರಬಾರದು ಎಂಬುದಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಾ, ಅದ್ಭುತವಾದ ಮುಕ್ತಾಯವನ್ನು, ಅದ್ಭುತವಾದ ಜೀವಿತವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.
ಇಂದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.